ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯಲ್ಲಿ ಕ್ರೀಡಾ ಪ್ರತಿಭೋತ್ಸವ ಮೈಸೂರು. ವಿಜಯನಗರ ಮೊದಲನೇ ಹಂತದಲ್ಲಿರುವ ಮೂಡಾ ಕ್ರೀಡಾಂಗಣದಲ್ಲಿ ಶನಿವಾರ ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯ ಕ್ರೀಡಾ ಪ್ರತಿಭೋತ್ಸವ ಯಶಸ್ವಿಯಾಗಿ ಜರುಗಿತು. ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಶಾಲಾ ಮಕ್ಕಳಿಗೆ ಗಣ್ಯರು ಬಹುಮಾನ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕ್ರೀಡಾಂಗಣದಲ್ಲಿ ಶಾಲಾ ಮಕ್ಕಳಿಂದ ಆಕರ್ಷಕ ನೃತ್ಯ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ನೂರಾರು ಪೋಷಕರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳ ನೃತ್ಯ, ಹಾಡು ಮತ್ತಿತರ ವಿಭಿನ್ನ ಪ್ರದರ್ಶನಗಳನ್ನು ಕಂಡು ಆನಂದಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತಾಲೂಕು ದಕ್ಷಿಣ ವಿಭಾಗದ ದೈಹಿಕ ಶಿಕ್ಷಣ ಅಧಿಕಾರಿ ಜಿ. ನಾಗೇಶ್ ಅವರು ಮಾತನಾಡಿ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅವರ ದೈಹಿಕ ಆರೋಗ್ಯ ಕಾಪಾಡುವುದು ಸಹ ಮುಖ್ಯವಾಗಿರುತ್ತದೆ. ಇದರಿಂದ ಇಂತಹ ಕ್ರೀಡಾಕೂಟಗಳು ಅವಶ್ಯಕ. ಕ್ರೀಡೆಗಳಿಂದ ಮಕ್ಕಳ ಮನೋಲ್ಲಾಸದ ಜೊತೆಗೆ ಅವರ ದೈಹಿಕ ಮಾನಸಿಕ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ದೈಹಿಕ ಚಟುವಟಿಕೆ ನಡೆಸಿ ಅವರ ಆರೋಗ್ಯ ಕಾಪಾಡಿಕೊಳ್ಳಲು ಪೋಷಕರು ಪ್ರೋತ್ಸಾಹ ನೀಡಬೇಕು ಎಂದು ಸಲಹೆ ನೀಡಿದರು. ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯ ಮಂಡಳಿ ಉಪಾಧ್ಯಕ್ಷರಾದ ಕೆ.ಎನ್. ನಾಗರಾಜು, ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯ ಆಡಳಿತಾಧಿಕಾರಿಗಳಾದ ಟಿ.ಎನ್. ತೇಜಸ್ವಿನಿ, ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಕ್ರೀಡಾಕೂಟದ ಸಂಚಾಲಕಿ ಎಂ. ಭಾಗ್ಯ, ಆಡಳಿತ ಸಲಹೆಗಾರರಾದ ನವೀನ್ ಕುಮಾರ್, ಸುಮರಾಜಶೇಖರ್, ಶ್ವೇತಾ, ದೈಹಿಕ ಶಿಕ್ಷಣ ಶಿಕ್ಷಕರಾದ ಬಿಳಿಗಿರಿ ರಂಗಯ್ಯ, ಟಿ. ನರಸೀಪುರ ತಾಲೂಕು ಸಿಆರ್ಪಿ ಚೆಲುವರಾಜು ಮತ್ತಿತರರು ಉಪಸ್ಥಿತರಿದ್ದರು. Wow, such a great performance done by the ವಂದನೆಗಳು. ಈ ಸಾರಿ ನಮ್ಮ ಶಾಲೆಯ ಸ್ಕೂಲ್ ದಿನಾಚರಣೆಯನ್ನು ಒಂದು ವಿಶೇಷತೆಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಸ್ಪೋರ್ಟ್ ಡೇ ಅಂತೇಳಿ ಓಪನ್ ಇದರಲ್ಲಿ ಕ್ರೀಡಾಂಗಣದಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ತಮಗೆಲ್ಲ ಇದು ಖುಷಿಯಾಗಿದೆ ಅಂತ ನನಗೆ ಅನಿಸುತ್ತೆ. ಅದನ್ನು ತಮ್ಮ ಎಲ್ಲ ಪ್ರತಿಕ್ರಿಯೆಯನ್ನು ನಾವು ಶಾಲೆಗೆ ಬಂದಾಗ ತಿಳಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಿಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಕಾರ್ಯಕ್ರಮ ತಮ್ಮೆಲ್ಲರ ಒಂದು ಆಸೆ ಆಕಾಂಕ್ಷೆ ಮೇಲೆ ಮುಂದೆ ಇನ್ನೂ ಉತ್ತಮಪಡಿಸ್ಕೊಂಡು ಬೇರೆ ಬೇರೆ ಥರದಲ್ಲಿ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಒಂದು ನಿರೀಕ್ಷೆ ಇದೆ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ವಿನಂತಿಸುತ್ತೇನೆ. ವಿಜಯನಗರ ಭಾಗದಲ್ಲಿ ನಿಮ್ಮ ಸಂಸ್ಥೆ ಸಾಕಷ್ಟು ಹೆಸರು ಮಾಡಿದೆ. ಏನು ಮಕ್ಕಳಿಗೆ ನಗರದಲ್ಲಿ ನಮ್ಮ ಶಾಲೆ ತುಂಬ ಅತ್ಯಂತ ಉನ್ನತಿಗೆ ಬರ್ತಾ ಇದೆ. ಅದೇ ರೀತಿ ಎಲ್ಲ ನಮ್ಮ ನಾಗರಿಕರು ಸಹ ಸ್ಪಂದಿಸ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನು ಅಂದರೆ ಇದರಲ್ಲಿ ನಾವು ಹಣ ಮಾಡಬೇಕು ಅಂತಾಗಲಿ ಬೇರೆ ಉದ್ದೇಶ ಇಲ್ಲ. ನಮ್ಮ ಮಕ್ಕಳಿಗೆ ಈ ಕಾಲದಲ್ಲಿ ವಿದ್ಯೆ ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಆದರೆ ಹಣ ಬೇಡ ಅಂತೇನಿಲ್ಲ, ತುಂಬ ಮಿನಿಮಮ್ ಇದರಲ್ಲಿ ನಾವು ಅದನ್ನು ಚಾರ್ಜ್ ಮಾಡ್ತಾಯಿದ್ದೀವಿ. ತಮಗೂ ಎಲ್ಲರಿಗೂ ಗೊತ್ತಿದೆ. ಇದು ನಮ್ಮ ಒಂದು ಇಡೀ ಕಮಿಟಿಯ ನಮ್ಮ ಟ್ರಸ್ಟಿಗಳ ಒಂದು ತುಂಬ ಆಸೆ ಇದೆ. ಈ ನಾವು ನಮ್ಮ ಮಕ್ಕಳನ್ನು ನಾವು ಮುಂದುವರಿಸಿ ನಾವು ಮುಂದಕ್ಕೆ ಅವರನ್ನು ಒಳ್ಳೆ ಸತ್ಪ್ರಜೆಗಳಾಗಿ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇದೆ. ದೇವರು ಹಾಗೆ ಎಲ್ಲ ನಾಗರಿಕರು ಇದಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ. ಹಾಗೆ ನಮ್ಮ ಮಾಧ್ಯಮದವರು ಸಹ ಈ ದಿನ ನಮಗೆ ತುಂಬ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂದ್ಬಿಟ್ಟು. ನಾನು ಮೈಸೂರು ನಾರ್ತ್ ದೈಹಿಕ ಶಿಕ್ಷಣ ಪರಿವೀಕ್ಷಕರು. ಹಾಗೆ ಪರಮಹಂಸ ವಿದ್ಯಾನಿಕೇತನ ಸಂಸ್ಥೆ ವತಿಯಿಂದ ಕ್ರೀಡಾ 2024-25ನೇ ಸಾಲಿನ ಕ್ರೀಡಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಅದು ಓಪನ್ ಫೀಲ್ಡಲ್ಲಿ ಆಗಿರೋದ್ರಿಂದ ಈವರೆಗೂ ಅವರು ಈ ಏನು ದೈಹಿಕ ಶಿಕ್ಷಣಕ್ಕೆ ಒಂದು ಮಹತ್ವ ಕೊಡಬೇಕು ಅಂದ್ಕೊಂಡು ಅವರು ಇಡೀ ಮಕ್ಕಳಿಗೆ ಸಮಗ್ರ ಶಿಕ್ಷಣದ ಜೊತೆಗೆ ಕ್ರೀಡೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಓಪನ್ ಫೀಲ್ಡಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರ ಸಂಸ್ಥೆಗೆ ಇದು ಒಂದು ಕ್ರೆಡಿಟ್ ಆಗುತ್ತೆ.
ಜೊತೆಗೆ ಮಕ್ಕಳಲ್ಲಿ ಒಂದು ತಿಳುವಳಿಕೆಗೆ ಮತ್ತು ಆ ಸ್ಪೋರ್ಟ್ಸ್ಗೆ ಯಾವ ರೀತಿ ಅವರ ಸಂಸ್ಥೆ ವತಿಯಿಂದ ಅನುವು ಮಾಡಿಕೊಟ್ಟು ಎಲ್ಲ ಮಕ್ಕಳು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಸಂಸ್ಥೆಯ ಎಲ್ಲ ಹಿರಿಯರು ಮತ್ತು ಆ ಸಂಸ್ಥೆಯ ಫೌಂಡೇಶನ್ನು, ಅದರಲ್ಲೂ ಮುಖ್ಯವಾಗಿ ತೇಜವತಿ ಮೇಡಮು, ಭಾಗ್ಯ ಮೇಡಮು ಮತ್ತು ನವೀನ್ ಅವರು, ನಾಗರಾಜ್ ಅವರು ಇದು ವ್ಯವಸ್ಥೆಯನ್ನು, ಅದರಲ್ಲೂ ವಿಜಯನಗರ ಭಾಗದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರು. ಮೊಬೈಲ್ ಕಾಲ ಆಗಿರೋದ್ರಿಂದ, ಇಂಟರ್ನೆಟ್ ಕಾಲ ಆಗಿರೋದ್ರಿಂದ ಕಲಿಕೆಗೆ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಮತ್ತು ಕ್ರೀಡೆಗೆ ಒತ್ತು ನೀಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಸಂಸ್ಥೆಗೆ ದೇವರು ಒಳ್ಳೆಯದು ಮಾಡಲಿ, ಮುಂದೆ ಇನ್ನೂ ಕೂಡ ಅಭಿವೃದ್ಧಿ ಆಗಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಅನಿಸಿಕೆ ಪ್ರಕಾರ ಈಗ ನಾನು ಇವತ್ತಿನ ಈ ಕ್ರೀಡಾ ದಿನೋತ್ಸವದಲ್ಲಿ ನಾನು ಪೋಷಕರನ್ನು ನೋಡಿದೆ. ಆ ಪ್ರತಿಯೊಬ್ಬ ಪೋಷಕರು ಕೂಡ ಮೊಬೈಲು ಮತ್ತು ಇಂಟರ್ನೆಟ್ಟಲ್ಲಿ ಪ್ರಪಂಚ ಅನ್ನೋದು ಅವರ ಒಂದು ಉದ್ದೇಶ ಆಗಿದೆ. ಅವರು ಗೊತ್ತಾಗೋದು ಯಾವಾಗ ಅಂದರೆ ಆಫ್ಟರ್ 45 ಆರ್ ಆಫ್ಟರ್ 50 ದೈಹಿಕ ಶಿಕ್ಷಣದ ಮಹತ್ವ ಏನು, ಆ ದೈಹಿಕ ಶಿಕ್ಷಣದ ಬೆಳವಣಿಗೆ ಏನು, ಮತ್ತು ಯಾಕೆ ದೈಹಿಕ ಶಿಕ್ಷಣದ ಜೊತೆ ನಾವು ಅದನ್ನು ಬೆಳವಣಿಗೆ ಮಾಡ್ಕೋಬೇಕು, ಮತ್ತು ನಮ್ಮ ಫಿಸಿಕಲ್ ಫಿಟ್ನೆಸ್ನೇ ಹೇಗೆ ಅಭಿವೃದ್ಧಿ ಮಾಡಿಸ್ಕೋಬೇಕು, ಆಗ ಅವ್ರಿಗೆ ಅನುಭವ ಆಗುತ್ತೆ. ನಿಮಗೆ ಗೊತ್ತಿದೆ, ಇವತ್ತು ಜಿಮ್ ಸೆಂಟ್ರ್ಗಳು ತಲೆ ಎತ್ತುತ್ತಾ ಇದ್ದಾವೋ, ಜಿಮ್ ಸೆಂಟ್ರಿಗೆ ಹೋಗ್ಬೇಕಾದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಜಿಮ್ ಸೆಂಟ್ರಿಗೆ ಕಾರಲ್ಲಿ ಹೋಗ್ತಾರೆ, ಅಲ್ಲೋಗಿ ಬೈಸ್ಕಲ್ ಹೊಡಿತಾರೆ. ನೀವು ನೋಡಿರ್ಬೋದು, ಜಿಮ್ ಸೆಂಟ್ರಿಗೆ ಕಾರಲ್ಲಿ ಹೋಗಿ ಅಲ್ಲೋಗಿ ಬೈಸ್ಕಲ್ ಹೊಡಿಯೋಂಥ ಈ ಕಾಲದಲ್ಲಿ ಈ ಫಿಸಿಕಲ್ ಆಕ್ಟಿವಿಟೀಸ್ಗೆ ಮಕ್ಕಳಿಗೆ ಅನುವು ಮಾಡಿಕೊಳ್ತಾ ಇದ್ದಾರಲ್ಲ ಈ ಸಂಸ್ಥೆ, ಅವರು ನಿಜಕ್ಕೂ ಹ್ಯಾಟ್ಸಪ್ ಹೇಳಬೇಕಾಗುತ್ತೆ. ಹಾಗೆ ಕ್ರೀಡೆಗೆ ಇಡೀ ಪ್ರಪಂಚದಲ್ಲಿ ವಿಶ್ವಸಂಸ್ಥೆ ವರದಿ ಪ್ರಕಾರ 2% ಅವಕಾಶ ಕೊಟ್ಟಿದ್ದಾರೆ. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದು ನಮ್ಮದು ಹೇಗೆ ಕ್ರೀಡಾ ಒಂದು ವ್ಯವಸ್ಥೆ ಇದೆ ಅನ್ನೋದಕ್ಕೆ ಇದೇ ಕಾರಣ ಆಗುತ್ತೆ. ಹಾಗಾಗಿ ಟೋಟಲಿ ಪ್ರತಿಯೊಂದು ಸಂಸ್ಥೆನೂ ಕೂಡ ಮುಂದೆ ಕ್ರೀಡೆಗೆ ಅನುವು ಮಾಡಿಕೊಟ್ರೆ ಮತ್ತು ಒಲಿಂಪಿಕ್ ಕ್ರೀಡೆಗಳಿಗೆ ಅವಕಾಶ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಇದು ನಾವು ಕ್ರೀಡಾ ಪ್ರತಿಭೋತ್ಸವ ಅಂತ ಹೇಳಿ ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಪ್ರತಿ ವರ್ಷ ನಾವು ಜಗನ್ಮೋಹನ ಪ್ಯಾಲೇಸಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ವಿ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಇರಲಿ, ಮಕ್ಕಳಿಗೆ ಸ್ಪೋರ್ಟ್ಸ್ ಜೊತೆಗೆ ಕಲ್ಚರಲ್ ಹೆಂಗೆ ಮಿಕ್ಸ್ ಮಾಡ್ಬೋದು ಅಂತ ಹೇಳಿ ನಾವು ಒಂದು ಅರೇಂಜ್ ಮಾಡ್ಕೊಂಡಿದ್ವಿ. ನನಗೆ ಆ ಲಾಸ್ಟ್ ಪ್ರೋಗ್ರಾಮ್ ನೋಡ್ತಿದ್ರೆ ಏನೋ ಒಂಥರ ಸಖತ್ ಖುಷಿ ಆಯಿತು ಸರ್. ತುಂಬ ಚೆನ್ನಾಗಿ ಬಂತು ಪ್ರೋಗ್ರಾಮು. ಸೊ ಇದಕ್ಕೆ ಬರೀ ನಾವೊಬ್ಬರೇ ಅಲ್ಲ, ಪ್ಲ್ಯಾನಿಂಗ್ ಅಷ್ಟೇ ನಾವು, ಬಟ್ ಆದರೆ ಪೇರೆಂಟ್ಸ್ ಸಪೋರ್ಟು, ಟೀಚರ್ಸ್ ಸಪೋರ್ಟು, ಮಕ್ಕಳಿ ಇಂಟ್ರೆಸ್ಟು ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ ಬಿಳಿಗಿರಿ ಸರ್, ಮತ್ತು HM ಮೇಡಮ್ ಭಾಗ್ಯ ಮೇಡಮು, ಮತ್ತು ಅಸಿಸ್ಟೆಂಟ್ ಅಡ್ಮಿನ್ ಬಂದು ಶ್ವೇತಾ ಮೇಡಮ್, ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು. ಇದೇ ಥರ ಸಪೋರ್ಟು ನಮಗೆ ನಾವು ಏನೇ ಕಾರ್ಯಕ್ರಮ ಮಾಡೋದನ್ನು ಇರಬೇಕು ಅಂತ ಕೇಳ್ಕೊಳ್ತೀನಿ ಸರ್.